43ನೇ ಪ್ರಶ್ನೆಯನ್ನ ಗಮನಿಸಿ. ಈ ಆವೃತ್ತಿ ವಿತರಣಾ ಪಟ್ಟಿಯ ಮಧ್ಯಾಂಕವನ್ನ ಕಂಡುಹಿಡಿಯಿರಿ. ಸೊ ಮೊದಲಿಗೆ ಏನ್ ಮಾಡೋಣ, ನಾವು ನೀಡಲಾದ ಆವೃತ್ತಿ ವಿತರಣಾ ಪಟ್ಟಿಗೆ ಸಂಚಿತ ಆವೃತ್ತಿಯನ್ನ ಲೆಕ್ಕ ಹಾಕಬೇಕು. ಇಲ್ಲಿ ಮೊದಲನೇ ಸಂಚಿತ ಆವೃತ್ತಿ 6, 6 + 9 15, 15 + 20 35, 35 + 10 45, 45 + 5 50. ಸೊ ಇಲ್ಲಿ n ಎಷ್ಟಿದೆ? 50. ಓಕೆ. ಸೊ ಈಗ ಮಧ್ಯಮ ವರ್ಗವನ್ನ ಗುರುತಿಸ್ಬೇಕಲ್ವಾ? ಸೊ ಮಧ್ಯಮ ವರ್ಗವನ್ನ ಹೇಗೆ ಗುರುತಿಸ್ತೇವೆ? ಒಟ್ಟು ಆವೃತ್ತಿಯ ಮೊತ್ತ n ಎಷ್ಟಿದೆ? 50. ಸೊ n/2 ಎಷ್ಟು ಬರುತ್ತೆ ಹೇಳಿ? 25 ಅಲ್ವಾ? ಸೊ ಇಲ್ಲಿ ಸಂಚಿತ ಆವೃತ್ತಿಯ ಕಾಲಮ್ ನಲ್ಲಿ 25 ಅಥವಾ 25ಕ್ಕಿಂತ ಹೆಚ್ಚಿನ ಮೊದಲ ಮೌಲ್ಯ ಯಾವ್ದಾಗಿದೆ ಹೇಳಿ? ಅದು ಇದು ಅಲ್ವಾ? ಸೊ 15ಕ್ಕಿಂತ ಮೇಲ್ಗಡೆ 25 ಅಲ್ವಾ? ಸೊ 16ರಿಂದ 35 ಒಳಗಡೆ ಯಾವ್ದು ಬರುತ್ತೆ ವರ್ಗಾಂತರ? 70ರಿಂದ 80 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಯ್ತು ಹೇಳಿ? ಈ ಒಂದು 25ಕ್ಕೆ ಅನುಗುಣವಾದ ವರ್ಗಾಂತರ ಸೊ ಯಾವ್ದಾಗತ್ತೆ? 70ರಿಂದ 80 ಮಧ್ಯಮ ವರ್ಗವಾಗಿದೆ. ಸೊ ಹಾಗಾಗಿ ಇಲ್ಲಿ ಮಧ್ಯಾಂಕದ ಸೂತ್ರ ಏನಿದೆ? L + n/2 - CF / F × H. ಸೊ ಇಲ್ಲಿ L, ಸೊ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ L ಎಷ್ಟಿದೆ? 70. CF ಅಂದ್ರೆ ಮಧ್ಯಮ ವರ್ಗದ ಹಿಂದಿನ ಸಂಚಿತ ಆವೃತ್ತಿ ಎಷ್ಟು ಬರುತ್ತೆ? 15. F ಮಧ್ಯಮ ವರ್ಗದ ಆವೃತ್ತಿ 20. H ವರ್ಗಾಂತರದ ಗಾತ್ರ 10. n/2 ಎಷ್ಟು ಬಂದಿದೆ? 25 ಅಲ್ವಾ? ಸೊ n/2 ಎಷ್ಟು? 25. ಸೊ ಈಗ ಮೌಲ್ಯಗಳನ್ನ ನಾವು ಸೂತ್ರದಲ್ಲಿ ಆದೇಶಿಸೋಣ. 70 + n/2 ಎಷ್ಟಿದೆ? 25 - 15 / 20 ಇಂಟು H ಎಷ್ಟು? 10. 0 0 ಕ್ಯಾನ್ಸಲ್ಸ್. 70 + 25 - 15 10 / 2. ಸೊ 2 ಬಂದ್ಲೆ 2 ಐದ್ಲೆ. ಸೊ 70 + 5 75 ಆಗತ್ತೆ. ಓಕೆ. ಸೊ ಇದೇನಾಯ್ತು? ಮಧ್ಯಾಂಕ.